ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಮೂರನೇ ವಾರದ ಶುಕ್ರ ಗೌರಿ ಪೂಜೆ. ಈ ಮೂರನೇ ವಾರದ ಶುಕ್ರ ಗೌರಿ ಪೂಜೆ ದಿನ ಏನು ವಿಶೇಷ ಅಂತಂದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಸಹಿತ ಇವತ್ತು ಮಾಡ್ತಾರೆ ರೀ. ಈ ಸರಿ ಯಾಕಪ್ಪ ಮೂರನೇ ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಾಕತ್ತಾರಂದ್ರೆ ಎರಡನೇ ವಾರಕ್ಕೆ ಮಾಡುವಂತಹ ವರಮಹಾಲಕ್ಷ್ಮಿ ಹಬ್ಬದ ನಕ್ಷತ್ರ ಇಲ್ಲ ಅಂಥೇಳಿ ಈ ಮೂರನೇ ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಾಕತ್ತಾರ್ರಿ. ನಾವು ಇವತ್ತು ವರಮಹಾಲಕ್ಷ್ಮಿ ದಿನ ಅಂಥೇಳಿ ಸ್ವಲ್ಪ ನಮ್ಮದು ಶುಕ್ರ ಗೌರಿ ಪೂಜೆ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಮನೆ ಮುಂದೆ ಚಂದಾಗ ರಂಗೋಲಿ ಹಾಕಿ ಕಲರ್ ಎಲ್ಲ ಫಿಲ್ ಮಾಡಿದ್ವಿ ರೀ. ಆಮೇಲೆ ದೇವ್ರ ಜಗಲಿ ಎಲ್ಲ ಒರೆಸಿ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದ್ವಿ ರೀ. ಲಕ್ಷ್ಮೀ ಮೂರ್ತಿನೂ ಸಹಿತ ತೊಳೆದು ರೆಡಿ ಮಾಡಿ ಇಟ್ವಿ. ಅವತ್ತು ಏನಪ್ಪ ಅಂತಂದ್ರೆ ನನ್ನ ಮಗನ ಸ್ಕೂಲೂ ಇತ್ತು ರೀ. ಹಾಗಾಗಿ ಜಲ್ದಿ ಏನಪ್ಪ ಅಂತಂದ್ರೆ ಅವನ್ನ ರೆಡಿ ಮಾಡಿ ಕಳಿಸೋ ಮಟ ನಮಗೆ ಟೈಮ್ ಸಿಗಂಗಿಲ್ಲ ಅಂಥೇಳಿ 9:00 ಅವ್ನ ಸ್ಕೂಲ್ ರೀ. ಹಂಗಂಥೇಳಿ ಅವನು ಸ್ವಲ್ಪ ಜಲ್ದಿ ರೆಡಿ ಮಾಡಿ ಸ್ಕೂಲಿಗೆ ಅದು ಕಳಿಸಿ ಬಂದಾದಮೇಲೆ ಅಡುಗೆನೂ ಶುರು ಮಾಡ್ಕೊಂಡೀವಿ ರೀ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹೋಳ್ಗೆ ಮಾಡಿದ್ರಾತಂಥೇಳಿ ಮಾಡಾಕತ್ತಿದ್ವಿ. ಮತ್ತು ಅಷ್ಟರೊಳಗೆ ಬ್ಯಾಳೆ ಕುದಿಯಾಕಿಟ್ಟು ಈ ಕಡೆ ಪೂಜೆ ಮಾಡಿದ್ರಾತಂಥೇಳಿ ಪೂಜೆನೇ ಮಾಡಾಕತ್ತಿದ್ದೆ ರೀ. ಪೂಜೆದ್ದು ಮುಗೀತು. ಪೂಜೆ ಮುಗಿದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸ್ನ ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸಿದ್ರಾತಂಥೇಳಿ ನಮ್ಮ ಅತ್ತೆಯವರು ನಾನು ಏನಪ್ಪ ಅಂತಂದ್ರೆ ನೋಡೋಣ ತಡಿ ಈ ಸರಿ ಬೇರೆ ಥರ ಉಡ್ಸಿದ್ರಾತಂಥೇಳಿ ತಯಾರಿ ಮಾಡ್ಕೊಳಕತ್ತಿದ್ವಿ. ಈ ಸತ ಏನಪ್ಪ ಅಂತಂದ್ರೆ ಬ್ಲೌಸ್ ಪೀಸ್ನ ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸುನು ಅಂಥೇಳಿ ಫೋನೊಳಗೆ ನೋಡಿ ಟ್ರೈ ಮಾಡಾಕತ್ತೀವಿ ರೀ. ಜಲ್ದಿನ ಬರವಲ್ದು. ಒಂದು 2-3 ಸತಿ ಬೇರೆ ಬೇರೆ ವೆರೈಟಿಯಾಗಿ ಟ್ರೈ ಮಾಡಿದ್ವಿ, ಬರಾಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮವ್ವ ಏನು ಬೇಸರ ಮಾಡ್ಕೊಂಡಿದ್ಲೋ ಏನೋ ಗೊತ್ತಿಲ್ಲ. ಹಾಗಾಗಿ ಎಷ್ಟು ಸಾರಿ ಟ್ರೈ ಮಾಡಿದರೂ ಸಹಿತ ನೀಟಾಗಿ ಕಾಣಿಸವಲ್ದು. ಫೈನಲಿ ಒಂದು ವಿಡಿಯೋ ನೋಡಿದ್ವಿ. ವಿಡಿಯೋ ನೋಡ್ಕೊಂಡು ಹಂಗಾರೆ ರೆಡಿ ಮಾಡಿದ್ರಾತಂತ ಹೇಳಿ ನಾನು ನಮ್ಮ ಅತ್ತೆಯವರು ಸೇರಿ ರೆಡಿ ಮಾಡಿದ್ವಿ ರೀ. ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಏನಪ್ಪ ಅಂತಂದ್ರೆ ಲಕ್ಷ್ಮಿಗೆ ಬೇಕಾದ ಸಾಮಾನುಗಳನ್ನು ಹಾಕಬೇಕಲ್ಲ, ಅಂದ್ರೆ ನಮ್ಮ ಲಕ್ಷ್ಮಿ ಚೆಂದ ಕಾಣಿಸ್ತಾಳ್ರಿ. ಎಲ್ಲನೂ ರೆಡಿ ಮಾಡಿದ್ವಿ. ರೆಡಿ ಮಾಡಿದ್ಮೇಲೆ ಟಿಫಿನ್ನು ಮಾಡ್ಕೊಂಡ್ವಿ. ಟಿಫಿನ್ ಮಾಡಿದಾದ್ಮೇಲೆ ಮತ್ತು ಎಡಿಗೆ ಹೋಳ್ಗೆ ಮಾಡಿದ್ರಾತಂತ ಹೇಳಿ ಹೋಳ್ಗೆನೂ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಮ್ಮ ಅತ್ತೆಯವರು ಹೋಳ್ಗೆ ಅದು ಮಾಡಾಕತ್ತಿದ್ದರು ರೀ. ಅವರು ಹೋಳ್ಗೆ ಮಾಡಿ ಕೊಟ್ಟಂಗೆಲ್ಲ ನಾನು ಎಡಿಗೆಲ್ಲ ತಯಾರಿ ಮಾಡ್ಕೊಂಡೇವ್ರಿ. ಹಂಗಾರೆ ಎಡಿನೂ ರೆಡಿ ಆಯ್ತು. ಈಗ ಪೂಜೆ ಮಾಡತ್ತೇವ್ರಿ. ಮನ್ಯಾಗ ಎಡಿನೂ ಹಿಡಿದ್ವಿ. ಹಂಗೆ ಹೋಗಿ ನಾಗಮ್ಮಗ ಎಡಿನೂ ಕೊಟ್ಟು ಬಂದ್ವಿ. ಸಾಯಂಕಾಲ ಉಡಿ ತುಂಬೋದಿರೋದ್ರಿಂದ ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಏನು ಉಡಿ ತುಂಬಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ ರೀ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಬ್ಲೌಸ್ ಪೀಸ್ನು ಉಡಿ ತುಂಬಿದ್ರಾತಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡ್ವಿ. ಆಮೇಲೆ ಉಡಿ ತುಂಬಕ್ಕೆ ನಾನು ಸಹಿತ ರೆಡಿಯಾಗಿ ಬಂದೆ ರೀ. ಫಸ್ಟ್ ಉಡಿ ಮನೆಯೊಳಗೆ ತುಂಬಬೇಕಲ್ಲ, ಹಾಗಾಗಿ ನಮ್ಮ ಅತ್ತೆಯವ್ರಿಗೂ ಕಂಕಣ ಅದು ಕಟ್ಟಿ ಅರ್ಶಿನ ಕುಂಕುಮ ಅದು ಹಚ್ಚಿದ್ವಿ. ಅವರು ನಂಗೆ ಅರ್ಶಿನ ಕುಂಕುಮ ಹಚ್ಚಿ ಉಡಿ ಅದು ತುಂಬಿದ್ದೆ ರೀ. ಉಡಿ ತುಂಬಿದಾದ್ಮೇಲೆ ನಾನು ಮಂದಿಗೆ ಹೋಗಿ ಹೇಳಿ ಬಂದೆ ರೀ, ನಮ್ಮ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ ಅಂಥೇಳಿ. ಅಲ್ಲೇ ಕರ್ಯಾಕೆ ಹೋದಲ್ಲೇನ ಅವರು ಇಲ್ಲೇ ಬಂದಿರಿ ನೀವು ಉಡಿ ತುಂಬಿಸ್ಕೊಳ್ರಿ ಅಂಥೇಳಿ ನಮಗೂ ಸಹಿತ ಅಲ್ಲೇ ಉಡಿಯನ್ನು ತುಂಬಿ ಕಳಿಸಿದ್ರಿ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಭಾಳ ಜನ ಏನಪ್ಪ ಅಂತಂದ್ರೆ ಶುಕ್ರ ಗೌರಿ ಪೂಜೆಕ್ಕಿಂತ ವರಮಹಾಲಕ್ಷ್ಮಿನ ಜಾಸ್ತಿ ಜನ ಮಾಡಿದ್ದರಿ. ಹಾಗಾಗಿ ಪ್ರತಿಯೊಬ್ಬರ ಮನೆಯೊಳಗೂ ಸಹಿತ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಎಲ್ಲರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬಂದೆ ರೀ. ಆಮೇಲೆ ಎಲ್ಲರನ್ನೂ ಹೋಗಿ ನಮ್ಮ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ ಅಂಥೇಳಿ ಕರೆದು ಬಂದೆ. ಎಲ್ಲರೂ ಸಹಿತ ನಮ್ಮ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ಬಂದ್ರಿ. ಅವತ್ತೇನಪ್ಪ ಅಂತಂದ್ರೆ ಒಬ್ಬೊಬ್ಬರ ಬರ್ತಿದ್ರು, ಅಂದ್ರೆ ಶುಕ್ರ ಗೌರಿ ಪೂಜೆಗೆ ಒಬ್ಬೊಬ್ಬರ ಬರ್ತಿದ್ರು. ಯಾಕೋ ಅವತ್ತು ಎಲ್ಲರೂ ಸೇರಿ ಏನಪ್ಪ ಅಂತಂದ್ರೆ ನಮ್ಮ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ದರಿ. ಹಾಗಾಗಿ ಎಲ್ಲರನ್ನೂ ಕುಂದಿಸಿ ಏನು ಮಾಡಿದ್ವಿಪ್ಪ ಅಂತಂದ್ರೆ ಉಡಿ ತುಂಬಿದ್ವಿ. ಅವತ್ತು ಒಂಥರ ಖುಷಿ ಅನ್ನಿಸ್ತ್ರಿ, ಎಲ್ಲರೂ ಒಟ್ಟೊಟ್ಟಿಗೆ ಬಂದಾರಲ್ಲ ಅಂಥೇಳಿ. ಹಾಗಾಗಿ ಎಲ್ಲರಿಗೂ ಸಹಿತ ಉಡಿ ತುಂಬಿ ಕಳಿಸಿದ್ವಿ ರೀ.
ಮನೆಗೆ ಹೋಗಿ ಉಡಿ ತುಂಬಿಸ್ಕೊಳ್ಳೋದು, ಅವ್ರು ನಮ್ಮ ಮನೆಗೆ ಬಂದು ಉಡಿ ತುಂಬಿಸ್ಕೊಳ್ಳೋದು, ಈ ರೀತಿಯಾಗಿ 3ನೇ ವಾರದ ಶುಕ್ರ ಗೌರಿ ಪೂಜೆ ಅಂತೂ ಮುಗೀತ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.